ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನು, ಅನುದಿನವೂ ನನ್ನ ನಡೆಸುವೆನು. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಈ ಬೆಳಗಿನ ಜಾವದಲ್ಲಿ ನಾವು ಒಂದು ದೇವರ ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 147 2-3. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ವಾಕ್ಯ ಹೇಳುತ್ತೆ, ಮುರಿದ ಮನಸ್ಸುಗಳನ್ನು ವಾಸಿ ಮಾಡ್ತಾರಂತೆ ನಮ್ಮ ದೇವರು. ಅಂಥ ಮಹಾ ದೇವರು ನಮ್ಮ ಮುಂದಿದ್ದಾರೆ. ಇವತ್ತು ನಾವು ಬ್ರದರ್ ಹೇಳುವಂಥ ವಾಕ್ಯಗಳನ್ನು ಕೇಳೋದಾದರೆ, ನಮ್ಮ ಮುರಿದಿರಂಥ ಮನಸ್ಸಿಗೆ ಸಮಾಧಾನ ಕೊಡುವಂಥ ವಾಕ್ಯಗಳು ದೇವರು ನಮ್ಮಲ್ಲಿ ಕೊಡಲಿದ್ದಾನೆ. ಈ ಸಮಯದಲ್ಲಿ ನಾವು ಒಂದು 45 ನಿಮಿಷ ನಮ್ಮ ಚಿಂತೆ ಕಷ್ಟ ಭಾರಗಳನ್ನು ನಾವು ದೇವರ ಮೇಲೆ ಹಾಕಿ ದೇವರ ವಾಕ್ಯ ಕೇಳೋದಾದರೆ ದೇವರ ಒಂದು ವಿಷಯನ ಕಲಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಪ್ರಾರಂಭಿಸೋಣ. ಸರ್ವಶಕ್ತನಾಗಿರುವಂಥ ಕರ್ತರೆ, ಮಹೋನ್ನತರೆ, ಅಪ್ಪ ನೀವು ಅದ್ಭುತವಾಗಿರುವಂಥ ದೇವರಾಗಿದ್ದೀರಿ. ಬಹಳ ಕೃತಜ್ಞತೆ. ಮುರಿದ ಮನಸ್ಸನ್ನು ನೀವು ಸರಿ ಮಾಡುವಂಥವ್ರಪ್ಪ, ನಕ್ಷತ್ರಗಳಿಗೆ ಹೆಸರಿಡಿದು ಕರೆದಾತರಪ್ಪ. ದೇವರೇ, ಪರಾಕ್ರಮವಾಗಿರುವಂಥ ದೇವರೇ, ನಿಮಗೆ ಬಹಳ ಸ್ತೋತ್ರ ಹೇಳಿ ದೇವರೇ, ಈ ಸಮಯದಲ್ಲಿ ನನ್ನ ಸಹೋದರನ ಆಶೀರ್ವಾದ ಮಾಡಿ ತಂದೆ, ನಿಮಗೆ ಯೋಗ್ಯರಾಗಿ, ನಿಮಗೆ ಮಹಿಮೆಯ ಉಳ್ಳವರಾಗಿ ಪವಿತ್ರಾತ್ಮ ಮುಖಾಂತರ ನಮ್ಮನ್ನ ನೀವು ಕಾಯ್ದು ಕಾಪಾಡ್ತೀರಂತ ಬೇಡಿಪ್ಪ. ನಿಮ್ಮ ವಾಕ್ಯಗಳಲ್ಲಿ ಗಮನವಿಟ್ಟು ನಾವು ಕಲೀಲಿಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ಈ ಚಿಕ್ಕ ಪ್ರಾರ್ಥನೆ ಸುಂಪ್ರಾಸ ತಂದೆ, ಆಮೇನ್. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ, ನನ್ನ ಯೇಸು ರಾಜ.
ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಎಲ್ಲ ಜಯವು ನೀಡಿದರು ಯೆಹೋವನೆಸ್ಸೇ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವು ನೀಡಿದರು ಯೆಹೋವನೆಸ್ಸೇ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹೀರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಹೀರೇ ದೇವರು, ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ.
ಧನ್ಯವಾದಗಳನ್ನ ಹೇಳ್ತಿದ್ದಂತೆ ದೇವರೇ, ನಿನ್ನ ವಾಕ್ಯ ಅಷ್ಟೊಂದು ಅದ್ಭುತವಾದದ್ದು ದೇವರೇ. ಖಂಡಿತವಾಗಲೂ ದೇವರೇ, ಎಷ್ಟೊಂದು ವಿಷಯಗಳು ನಮಗೆ ಇನ್ನೂ ಗೊತ್ತಿಲ್ಲ ದೇವರೇ, ಆದರೆ ನೀವು ನಮಗೆ ಕಲಿಸ್ತಾ ಇದ್ದೀರಾ, ನಿನ್ನ ಪವಿತ್ರಾತ್ಮ ನಮಗೆ ಹೇಳ್ಕೊಡ್ತಾ ಇದ್ದೀರಾ. ಅದಕ್ಕಾಗಿ ನಿಲ್ಲಿಸ್ತಾ ನಾವು ದೇವರೇ ತಗ್ಗಿನ ಮನೋಭಾವದಿಂದ, ವಿನಯತೆಯಿಂದ, ದೇವರೇ ದೀನ ಭಾವದಿಂದ ದೇವರೇ ನಾವು ಏನೆಲ್ಲ ಕಲಿಬೇಕು ಅದನ್ನು ಕಲಿಸ್ಕೊಡ್ಬೇಕು ದೇವರೇ. ನಾವು ಮಾತ್ರ ಲಾಭ ಪಡೆದೇ ಇನ್ನೊಬ್ಬರಿಗೂ ಕೂಡ ನಾವು ಹೇಳಿಕೊಡುವಂತೆ ಆಗಲಿಕ್ಕೆ ನಮಗೆ ಸಹಾಯ ಮಾಡಬೇಕು. ಇನ್ನು ಪವಿತ್ರಾತ್ಮನ ಮೂಲಕ ನನ್ನ ನಡೆಸಿ ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಇವತ್ತು ನನಗೆ ಬಹಳ ವಿಶೇಷವಾದ ದಿನ. ಕಾರಣ ಹೇಳ್ತೀನಿ. 1993ರಲ್ಲಿ ಮೇ 26ನೇ ತಾರೀಕು ನನಗೆ ಬ್ಯಾಪ್ಟಿಸಮ್ ಆಯ್ತು. ಓಕೆ, ಇವತ್ತಿಗೆ 30 ವರ್ಷ ಆಯ್ತು. So 30 ವರ್ಷ as a disciple, 25 years full time. Awesome. Okay, by the grace of God. So thank you so much for all your prayers. ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ಧನ್ಯವಾದಗಳು. Amen. Okay, so ಇವತ್ತು ನಾವು ಬೈಬಲ್ ಅನ್ನು ಹೇಗೆ ಪಡೆದುಕೊಂಡಿದ್ದೇವೆ, ಬೈಬಲ್ ಮಹತ್ವ ಏನು ಮತ್ತು ಅದನ್ನು ನಾವು ಯಾಕೆ ನಂಬಬಹುದು ಅಂತ ನಾವು ನೋಡ್ತೀವಿ. Amen. Okay, so good. So ಬೈಬಲ್ ಅನ್ನೋ ಒಂದು ಗ್ರೀಕ್ ಪದದಿಂದ ತೆಗೆದುಕೊಳ್ಳಲಾಗಿದೆ. ಬಿಬ್ಲಿಯಾ ಅಂತ ಅಂದ್ರೆ ಡಾಕ್ಯುಮೆಂಟ್ ಅಂತ ಅರ್ಥ. ಸೊ ಇನ್ನೊಂದು ಒಡಂಬಡಿಕೆ ಅಂತ ನಾವು ನೋಡುವಾಗ ಅದು ಕೂಡ ಗ್ರೀಕ್ ಪದದಿಂದ ಡೈಟೆಕ್ ಅನ್ನೋ ಒಂದು ಪದದಿಂದ ತೆಗೆದುಕೊಳ್ಳಲಾಗಿದೆ. ಇದು ಒಡಂಬಡಿಕೆ, ಆಕ್ಚುಲಿ ಟೆಸ್ಟಿಮೆಂಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಬೈಬಲ್ನ ಹೇಗೆ ಬರೆದಿದೆ ಅಂತ ನಾವು ನೋಡುವಾಗ, ಓಕೆ, ಸೊ ಇದು ಗ್ರೀಕ್ ವರ್ಡ್ ಪದ ಕವನೆಂಟ್ ಅಂದ್ರೆ ಒಡಂಬಡಿಕೆ. ಓಲ್ಡ್ ಟೆಸ್ಟಿಮೆಂಟ್ ಅಂದ್ರೆ ಹಳೆ ಒಡಂಬಡಿಕೆ. ಅಂದ್ರೆ ಇದು ನಮ್ಮ ಮತ್ತು ಮುಖ್ಯವಾಗಿ ಇಸ್ರೇಲ್ ಜನರ ದೇವರ ಜನ ಅಂತ ಕರೀತಾರಲ್ವಾ. ಸೊ ದೇವರ ಮತ್ತು ಇಸ್ರೇಲ್ ಜನರ ಆಕ್ಚುಲಿ ಸಂಬಂಧ, ಒಪ್ಪಂದ. ಓಕೆ, ಸೊ ಅದಕ್ಕೋಸ್ಕರ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ, ಲಾನ ಕೊಟ್ಟಿದ್ದಾರೆ. ಇದಕ್ಕೆ ಏನಂತಾರೆ, ಓಕೆ, ಹಳೆಯ ಒಡಂಬಡಿಕೆ. ಹೊಸ ಒಡಂಬಡಿಕೆ ಅಂತ ಅನ್ನುವಾಗ ನಮ್ಮ ಮತ್ತು ದೇವರ ನಡುವೆ ಇರುವಂತ ಒಂದು ಒಪ್ಪಂದ ಮತ್ತು ಸಂಬಂಧ. ಓಕೆ, ಇದು ಯೇಸು ಕ್ರಿಸ್ತನ ಮರಣ, ಓಕೆ, ಮತ್ತು ಪುನರುತ್ಥಾನದಲ್ಲಿ ಮೇಲೆ ಒಳಗೊಂಡಿದೆ. ಓಕೆ, ಸೊ ಬೈಬಲ್ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 66 ಪುಸ್ತಕಗಳಿವೆ. ಹಳೆ ಒಡಂಬಡಿಕೆಯಲ್ಲಿ 39, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿವೆ. ಆಮೆನ್. ಓಕೆ, ಸೊ ಇದು ಹಳೆ ಒಡಂಬಡಿಕೆ ನೋಡುವಾಗ, ಓಕೆ, ಲಾಸ್, ಜೆನೆಸಿಸ್ ಟು ಡ್ಯೂಟ್ರಾನಮಿ. ಓಕೆ, ಹಿಸ್ಟರಿ, ಜೋಶುವಾ ಟು ಎಸ್ತರ್, ಪೋಯಟ್ರಿ, ಜೋಬ್ ಟು ಸಾಂಗ್ ಆಫ್ ಸಾಲಮನ್, ಸಾಂಗ್ ಆಫ್ ಸಾಂಗ್ಸ್, ಆಮೇಲೆ ಮೇಜರ್ ಪ್ರಾಫಿಟ್ಸ್, ಮೈನರ್ ಪ್ರಾಫಿಟ್ಸ್, ಆಮೇಲೆ ತಿರುಗಿ ನ್ಯೂ ಟೆಸ್ಟ್ಮೆಂಟ್ ನೋಡುವಾಗ ಹಿಸ್ಟ್ರಿ, ಓಕೆ, ತಿರುಗಿ ಆಕ್ಟ್ಸ್ ಟು ಹಿಸ್ಟ್ರಿ, ಆಮೇಲೆ ಪಾಲ್ಸ್ ಲೆಟರ್ಸ್, ಓಕೆ, ತಿರುಗಿ ಪಾಲ್ಸ್ ಲೆಟರ್ಸ್ ಟು ಇಂಡಿವಿಜುವಲ್ಸ್. ಇದು ಚರ್ಚ್ಗೆ ಮೇಲೆ, ಇದು ಇಂಡಿವಿಜುವಲ್ಸ್ಗೆ, ದೆನ್ ಲೆಟರ್ಸ್ ಬೈ ಅದರ್ಸ್. ಆಮೆನ್. ಸೊ ಈ ರೀತಿಯಾಗಿ ಜೋಡಿಸಲ್ಪಟ್ಟಿದೆ ಹಳೆ ಒಡಂಬಡಿಕೆ. ಆಮೆನ್. ಸೊ ಬೈಬಲ್ ಇವತ್ತಿಗೂ ಕೂಡ, ಅವಾಗಿನಿಂದ ಹಿಡಿದು ಇವತ್ತಿಗೂ ಕೂಡ ವರ್ಲ್ಡ್ಸ್ ಬೆಸ್ಟ್ ಸೆಲ್ಲರ್. ಯಾವುದೇ ಪುಸ್ತಕ ಮಾರಾಟ ಆಗ್ಬೇಕಂದ್ರೆ ಇಲ್ಲಿವರೆಗೂ ಆ ರೆಕಾರ್ಡ್ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಬೈಬಲ್ ಬಿಟ್ಟು. ಬೈಬಲ್ ಹೆಚ್ಚು ಮಾರಾಟ ಆಗುವಂತ ಪುಸ್ತಕ. ಓಕೆ, ಆಮೇಲೆ ಹೆಚ್ಚು ಟ್ರಾನ್ಸ್ಲೇಟ್ ಆಗಿರುವಂತ ಒಂದು ಪುಸ್ತಕ, ಅನುವಾದ 1200 ಭಾಷೆಗಳಲ್ಲಿ ಅನುವಾದ ಆಗಿದೆ. ಬೇರೆ ಯಾವ ಬೈಬಲ್ ಪುಸ್ತಕದಲ್ಲೂ ಆ ಥರ ಆಗಿಲ್ಲ. ಓಕೆ, ಸೊ ಸುಮಾರು 4000 ವರ್ಷಗಳಿಂದ ನಡೆದಂತ ಘಟನೆಗಳನ್ನ ಅಲ್ಲಿ ಬರೆಯಲಾಗಿದೆ. ಓಕೆ, ಸೊ ಹಳೆದಾದ್ರೂ ಕೂಡ ಬಹಳ ಮಾಡರ್ನ್. ಓಕೆ, ಸೊ
ನಮಗೆ ಇವತ್ತು ಕೂಡ ಅನ್ವಯವಾಗುವಂತ ಒಂದು ಪುಸ್ತಕ ಆಗಿದೆ. ಸೊ ಇಲ್ಲಿ ನಮಗೆ ಬೇಕಾಗಿರುವಂತ ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಬೈಬಲ್. ಓಕೆ, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆ, ನಾನು ಇಲ್ಲಿ ಏನಕ್ಕಿದ್ದೀನಿ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಾನು ಎಲ್ಲಿಗೆ ಹೋಗ್ಬೇಕು, ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನಾನು ಎಲ್ಲಿಂದ ಬಂದೆ, ಏನಕ್ಕಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅನ್ನೋ ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬೈಬಲ್ ಕೊಡುತ್ತೆ. ಸೊ ಬೈಬಲ್ನ 40 ಲೇಖಕರು ಬರೆದಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ 30 ಲೇಖಕರು ಮತ್ತು ಹೊಸ ಒಡಂಬಡಿಕೆಯಲ್ಲಿ 10 ಲೇಖಕರು, ಆಥರ್ಸ್. ಓಕೆ, ಸೊ ಇದನ್ನ ಬರೆದಿದ್ದು, ಘಟನೆ ನಡೆದಿದ್ದು 4000 ವರ್ಷಗಳ ಹಿಂದೆ ಇರ್ಬೋದು, ಬಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಮುಗಿಸಿದ್ದು 1600 ವರ್ಷಗಳ ಒಳಗಡೆ ಎಲ್ಲ ಮುಗಿಸಿದ್ದಾರೆ. ಬೈಬಲ್ನ ಪ್ರಾರಂಭ ಮಾಡಿ ಮುಗಿಸಿದ್ದು. ಓಕೆ, 40 ಜನರೇಷನ್ ಅಲ್ಲಿ ಇದನ್ನು ಮುಗಿಸಿದ್ದಾರೆ. ಓಕೆ, ಸೊ ಎಲ್ಲಿ ಈ ಬೈಬಲ್ನ ಎಲ್ಲಿ ಬಂದಿದ್ದಾರೆ ಅಂತ ನೋಡುವಾಗ ಯುರೋಪ್ ಖಂಡ, ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡದಲ್ಲಿ ಇದನ್ನ ಬರೆದಿದ್ದಾರೆ. ಮತ್ತು 3 ಭಾಷೆಗಳಲ್ಲಿ ಬರೆಯಲ್ಪಟ್ಟಿದೆ. ಅದು ಹೀಬ್ರೂ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆ. ಓಕೆ ಓಕೆ ಸೊ ಇಲ್ಲಿ ನೋಡುವಾಗ Hebrew is a main language of the Old Testament. Okay, so Mesopotamia ಇದನ್ನ ಉಪಯೋಗಿಸಲಾಗಿತ್ತು. ಅರಾಮಿಕ್ ಅಂತ ನೋಡುವಾಗ ಅದು ಯೇಸು ಕ್ರಿಸ್ತನ ಒಂದು ಅವರು ಜನಿಸಿದಾಗ ಆಗ ಮಾತಾಡುವಂತ ಒಂದು ಭಾಷೆಯಾಗಿತ್ತು. ಅದು ಬಿಸ್ನೆಸ್ಗೆ ಬಹಳ ಸಹಾಯವಾಗಿತ್ತು. ಓಕೆ, ಸೊ ಅದಾದ ನಂತರ ಗ್ರೀಕ್. ಓಕೆ, ಗ್ರೀಕ್ ನ್ಯೂ ಟೆಸ್ಟಿಮೆಂಟ್ ಪೂರ್ತಿ ಸಂಪೂರ್ಣ ಗ್ರೀಕ್ ನ್ಯೂ ಟೆಸ್ಟಿಮೆಂಟ್ ಗ್ರೀಕಲ್ಲೇ ಬರೆದಿದ್ದಾರೆ. ಓಕೆ, ಆಮೇಲೆ ಹಳೆ ಒಡಂಬಡಿಕೆಯ ಹೀಬ್ರೂ ಇದ್ದದ್ದು ಗ್ರೀಕಲ್ಲಿ ಅನುವಾದ ಮಾಡಿದ್ದಾರೆ. ಇದಕ್ಕೆ ಸೆಪ್ಟಜೆಂಟ್ ಅಂತ ಕರೀತಾರೆ. ಓಕೆ, ಗ್ರೀಕ್ ವರ್ಷನ್. ಓಕೆ, ಸೊ ಇಲ್ಲಿ ನೀವು ನೋಡುವಾಗ ಸೊ ಬೈಬಲ್ನ 40 ಲೇಖಕರು ಬರೆದಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ರಾಜರು ಬರೆದಿದ್ದಾರೆ, ರೈತರು ಬರೆದಿದ್ದಾರೆ, ವೈದ್ಯರು ಬರೆದಿದ್ದಾರೆ, ಮೀನ್ ಹಿಡಿಯೋರು ಬರೆದಿದ್ದಾರೆ, ಟ್ಯಾಕ್ಸ್ ಕಲೆಕ್ಟರ್ ಬರೆದಿದ್ದಾರೆ, ಆಮೇಲೆ ಮೇಧಾವಿಗಳು, ಪರಿಣತರು ಅವರು ಬರೆದಿದ್ದಾರೆ. ಬೈಬಲ್ ಎಲ್ಲರೂ ಬರೆದಿದ್ದಾರೆ, ಇಂಥವರೇ ಬರೆದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಅದೇ ರೀತಿ ನೀವು ನೋಡುವಾಗ ಮೋಶೆ. ಸೊ ಮೋಶೆ ಯಾರಾಗಿದ್ರು? ಓಕೆ, ಹಿ ವಾಸ್, ಅವರು ಅರಮನೆಯಲ್ಲಿ ಅವರು ಬೆಳೆದ್ರು, ತರಬೇತಿಯನ್ನು ರಾಜನ ಆಸ್ಥಾನದಲ್ಲಿ ತರಬೇತಿಯನ್ನು ಪಡೆದ್ರು. ಅವರು ಬರೆದಿದ್ದಾರೆ ಮೊದಲನೇ 5 ಪುಸ್ತಕವನ್ನು. ಪೇತ್ರ ಮೀನುಗಾರ, ಆಮೋಸ್ ಗೊಲ್ಲ, ಯೋಶ್ವಾ ಸೇನಾಪತಿ, ನೆಹೆಮಾಯ ಕಪ್ ಬೇರರ್ ರಾಜನಿಗೆ ಪಟ್ಟಲ್ ಕೊಡೋನು, ಡ್ಯಾನಿಯಲ್ ಪ್ರಧಾನಮಂತ್ರಿ, ಲೂಕ್ ವೈದ್ಯ, ಸಾಲಮನ್ ರಾಜ, ಮ್ಯಾಥ್ಯೂ ತೆರಿಗೆ ಸಂಗ್ರಾಹಕ, ಪೌಲ್ ಡೇರಿ ತಯಾರಕ ಮತ್ತು ಗುರು. ಸೊ ಈ ರೀತಿಯಾದ ಕೆಲಸಗಳನ್ನ ಇವರೆಲ್ಲ ಮಾಡ್ತಾರೆ. ಸೊ ಯಾವ್ಯಾವ ಸ್ಥಳದಲ್ಲಿ ಬೈಬಲ್ನ ಬರೆದಿದ್ದಾರೆ ಅಂತ ನಾವು ನೋಡುವಾಗ, ಓಕೆ, ಯಾವ್ಯಾವ ಸ್ಥಳದಲ್ಲಿ ಬರೆದಿದ್ದಾರೆ? ಅರಣ್ಯದಲ್ಲಿ ಬರೆದಿದ್ದಾರೆ, ಮೋಸಸ್. ಓಕೆ, ನೀವು ನೋಟ್ಸ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ, ಗಮನ ಇಟ್ಟು ಕೇಳಿದ್ರೆ ಸಾಕು, ನಿಮಗೆ ಎಲ್ಲವೂ ಕೊಡಲಾಗುತ್ತೆ. ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀವಿ, PPT ಮೆಸೇಜ್ ಎಲ್ಲ ಡೀಟೇಲ್ ಆಗಿ ಕಳಿಸ್ತೀವಿ. ನಿಮ್ಮ ಉಪಯೋಗಕ್ಕೆ, ನಂತರದ ಉಪಯೋಗಕ್ಕೆ, ನಿಮ್ಮ ಸಭೆಯಲ್ಲಿ ನೀವು ಉಪಯೋಗಿಸಬಹುದು. ಹೊಸ ಸೊ ಕಾನ್ಸಂಟ್ರೇಟ್ ಮಾಡಿ. ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ರಿ. ಓಕೆ, ಬಟ್ ಸ್ಪಾಂಜ್ ತರ ಇವೆಲ್ಲ ಸೆಟ್ ಮಾಡಬೇಕು. ಏನೆಲ್ಲ ಇಲ್ಲಿ ನಡೀತಾ ಇದೆ, ಶುಡ್ ಟೇಕ್ ಎವ್ರಿಥಿಂಗ್ ಬಿಕಾಸ್ ಇಟ್ಸ್ ವೆರಿ ಯೂಸ್ಫುಲ್. ಕೆಲವು ಸಮಯದಲ್ಲಿ ನಮ್ಮ ಮಕ್ಕಳ ಕೆಲವು ಸಮಯದಲ್ಲಿ ಪ್ರಶ್ನೆ ಕೇಳ್ತಾರೆ. ಶಫಾಲಿ ನನಗೆ ಕೆಲವು ಪ್ರಶ್ನೆಗಳು ಕೇಳಿದ್ರು, ನನಗೆ ಉತ್ತರ ಅಷ್ಟು ಗೊತ್ತಾಗಿಲ್ಲ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡ್ತೇನೆ. ನೆಕ್ಸ್ಟ್ ಟೈಮ್ ಅವ್ರು ಕೇಳುವಾಗ ನಾನು ರೆಡಿ ಆಗಿರ್ತೇನೆ, ಹೇಳಕ್ಕೆ ತಯಾರಾಗಿರ್ತೇನೆ. ಸೊ ಆ ಥರ ಕೆಲವು ಸಮಯದಲ್ಲಿ ಪ್ರಶ್ನೆಗಳು ಚೆನ್ನಾಗಿ ಕೇಳುತ್ತಾರೆ, ಅವಾಗ ನೀವು ತಯಾರಾಗಿ ಆಗುತ್ತೆ, ಸಂತೋಷ ಆಗುತ್ತೆ ನಿಮಗೆ. ಓಕೆ, ಸೊ ಮೋಶೆ ಅರಣ್ಯದಲ್ಲಿ, ಎರೆಮಿಯ ಕತ್ತಲ ಕೋಣೆಯಲ್ಲಿ, ಓಕೆ, ಸೊ ಡ್ಯಾನಿಯಲ್ ಬೆಟ್ಟದ ಮೇಲೆ ಅರಮನೆ, ಪಾಲ್ ಜೈನಿನ ಗೋಡೆಗಳ ಒಳಗಡೆ, ಲೂಕ್ ಪ್ರಯಾಣ ಮಾಡುವಾಗ, ಜಾನ್ ಪಾಟ್ಮಸ್ ದ್ವೀಪದಲ್ಲಿ ಗಡಿಪಾರು ಮತ್ತು ಇತರರು ಮಿಲಿಟರಿ ಕಾರ್ಯಾಚರಣೆ. ಓಕೆ,
ಕಠಿಣತೆಯಲ್ಲಿ ಬರುತ್ತಾರೆ. ಸೊ ವಿವಿಧ ಸಮಯಗಳಲ್ಲಿ ಅಂತ ನಾವು ನೋಡುವಾಗ, ಓಕೆ, ಯಾವ್ಯಾವ ಸಮಯದಲ್ಲಿ ಇದನ್ನ ಬರುತ್ತಾರೆ. ಓಕೆ, ಯುದ್ಧ ಸಮಯದಲ್ಲಿ ಡೇವಿಡ್, ಸಾಲಮನ್ ಶಾಂತಿ ಸಮಯದಲ್ಲಿ, ಓಕೆ, ವಿಭಿನ್ನ ಮನಸ್ಥಿತಿ, ಬಹಳ ಸಂತೋಷವಾಗಿರುವಾಗ, ಬಹಳ ದುಃಖವಾಗಿರುವಾಗಲೂ ಬರ್ತದೆ. ಓಕೆ, ಸೊ ನಾವು ಆವಾಗಲೇ ನೋಡಿದ್ವಿ ಏಷ್ಯಾ, ಆಫ್ರಿಕಾ, ಓಕೆ, ಇಬ್ರು ಆಲ್ರೆಡಿ. ಓಕೆ, ಸೊ ಇಲ್ಲಿ ನಾವೇನ್ ನೋಡ್ತೀವಿ, ಓಕೆ, ಮೌಖಿಕ ಮತ್ತು ಲಿಖಿತ ಸಂಪ್ರದಾಯ. ಮೌಖಿಕ ಅಂದ್ರೆ ಏನು? ಸುಮ್ಮನೆ ಬಾಯಲ್ಲಿ ಹೇಳೋದು. ಲಿಖಿತ ಅಂದ್ರೆ ಬರವಣಿಗೆ, ಲಿಪಿಯಲ್ಲಿ ಬರೆಯೋದು. ಓಕೆ, ಬಹಳ ಸಮಯದಲ್ಲಿ ಆಗಿನ ಕಾಲದಲ್ಲಿ ಬಾಯಿ ಮಾತು ಮೂಲಕ ಮಾಹಿತಿಯನ್ನು ರವಾನಿಸಲಾಗಿತ್ತು. ಓಕೆ, ಸೊ ಪುರಾತನ ಕಾಲದಲ್ಲಿ, ಓಕೆ, ಪ್ರಮುಖ ಮಾಹಿತಿಯನ್ನು ಪೀಳಿಗೆಯಿಂದ ಪೀಳಿಗೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಇದನ್ನ ಏನ್ ಮಾಡ್ತಾ ಇದ್ರು? ದೇ ಯೂಸ್ ಟು ಟ್ರಾನ್ಸ್ಫರ್. ಅದು ಹಾಡು ಇರ್ಬೋದು, ಕವನ ಇರ್ಬೋದು, ಗಾದೆ ಇರ್ಬೋದು, ಈ ರೀತಿಯಾಗಿ ಮಾತುಗಳ ಮೂಲಕನೇ ಹಸ್ತಾಂತರಿಸಲಾಯಿತು. ಓಕೆ, ಜನರಿಗೆ ಎಲ್ಲ ನೆನಪಿರ್ತಾ ಇತ್ತು ಕಥೆಗಳು. ಇವಾಗ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಕಥೆ ಹೇಳಿ ಇನ್ನೂ ಜ್ಞಾಪಕ ಇರುತ್ತೆ, ಇದೇ ಅಲ್ವಾ? ಓಕೆ, ಅವಾಗಿನ ಕಾಲದಲ್ಲಿ ನಮಗೆ ಮೊಬೈಲ್ ಎಲ್ಲ ಇರಲಿಲ್ಲ, ಫೋನ್ ಅನ್ನ ಬರೆದಿಟ್ಕೊಂತ ಇದ್ವಿ, ಜ್ಞಾಪಕ ಇರ್ತಾ ಇತ್ತು ಫೋನ್ ನಂಬರ್ಸ್ ಕೂಡ. ಓಕೆ, ಬಟ್ ಇವಾಗ ಫೋನ್ ನಂಬರ್ ಜ್ಞಾಪಕ ಇಲ್ಲ. ಸೊ ಆ ರೀತಿಯಾಗಿ ಬಾಯಿ ಮಾತಿನಿಂದ ಬಹಳ ಜನ ನೆನಪಿಟ್ಕೊತಾ ಇದ್ರು. ಓಕೆ, ಬಹಳ ವಿಷಯಗಳು. ಓಕೆ, ಸೊ ಸೊ ಇದು ಲಿಖಿತ ಸಂಪ್ರದಾಯ ಅಂದ್ರೆ ಬರವಣಿಗೆ ರೂಪದಲ್ಲಿ 3ನೇ ಶತಮಾನದಿಂದ ಸ್ಟಾರ್ಟ್ ಆಯಿತು. ಓಕೆ, ಕ್ಯೂನಿಫಾರ್ಮ್ ಸ್ಕ್ರಿಪ್ಟ್ ಅಂತ ನಾವು ನೋಡ್ತೀವಿ. ಅಂದ್ರೆ ಏನು? ಬರವಣಿಗೆ ಆರಂಭವಾದಾಗ. ಓಕೆ, ಇದು ಕಲ್ಲುಗಳ ಮೇಲೆ, ಓಕೆ, ಏನ್ ಬರಿತಾ ಇದ್ದನ್ನ ಕಲ್ಲುಗಳ ಮೇಲೆ ಬರಿತಾ ಇದ್ರು, ಮರಗಳ ಮೇಲೆ ಬರಿತಾ ಇದ್ರು, ಜೇಡಿ ಮಣ್ಣು ಮೇಲೆ, ಮಡಿಕೆ ಚೂರುಗಳ ಮೇಲೆ, ಮರಗಳ ಮೇಲೆ. ಓಕೆ, ಈ ರೀತಿಯಾದ ಅನೇಕ ವಿಷಯಗಳ ಮೇಲೆ ಬರವಣಿಗೆ ಬರೀತಾರೆ. ಆಗಿನ ಕಾಲದಲ್ಲಿ ಪೇಜಸ್, ಪೇಪರ್ ಎಲ್ಲ ಇರಲಿಲ್ಲ ಅಲ್ವಾ? ಏನಾದ್ರೂ ಬರೀಬೇಕಾಯ್ತು. ಸೊ ಈ ರೀತಿಯಾಗಿ ಬರೀತಾ ಇದ್ರು. ಇದಕ್ಕೆ ಕ್ಯೂನಿಫಾರ್ಮ್ ಸ್ಕ್ರಿಪ್ಟ್ ಅಂತ ಬರೀತಾರೆ. ಸೊ ಹೀಬ್ರೂ ಹೆಂಗಿರುತ್ತೆ ಅಂತ ನೀವು ನೋಡ್ರಿ. ಓಕೆ, ಇದು ಕ್ಯೂನಿಫಾರ್ಮ್ ಸ್ಕ್ರಿಪ್ಟ್. ಇದು ಮರ, ಅಲ್ಲಿಗೆ ಆಲ್ ದಟ್. ಓಕೆ, ಇದು ಹೀಬ್ರೂ ಲೆಟರ್ಸ್ ಈ ತರ ಇರುತ್ತೆ, ಹೀಬ್ರೂ ಲೆಟರ್ಸ್. ಓಕೆ, ಆಸಮ್. ಓಕೆ, ಸೊ ನಂತರ ನಾವು ಕೋಡೆಕ್ಸ್ ಅಂತ ಕರಿತೀವಿ. ಅಂದ್ರೆ ಏನು? ಅದು ಪ್ಯಾಪಿರಸ್ ಎಲೆಗಳಿಂದ ಅದನ್ನ ತಯಾರು ಮಾಡ್ತಾರೆ. ಇದು ನೈಲ್ ನದಿ ಹತ್ರ ಸಿಗ್ತಾ ಇತ್ತು. ಇದನ್ನ ಒಣಗಿಸಿ ಅದ್ರ ಮೇಲೆ ಬರೆದು ಅದನ್ನ ಶೀಟ್ಗಳಾಗಿ ಮಾಡುತ್ತಾರೆ. ಇದಕ್ಕೆ ಕೋಡೆಕ್ಸ್ ಅಂತ ಕರೀತಾರೆ. ಇದು 200 ಶತಮಾನದಿಂದ ಅದನ್ನ ಸ್ಟಾರ್ಟ್ ಮಾಡಲಾಗಿದೆ. ಓಕೆ, ಸೊ ನಾವು ನೋಡುವಾಗ ಮುಖ್ಯವಾಗಿ, ಓಕೆ, ಸೊ 1400 ವರ್ಷದಿಂದ ಹಿಡಿದು 400 BC ವರೆಗೆ ಓಲ್ಡ್ ಟೆಸ್ಟಿಮೆಂಟ್ ನ ಬರೆದು ಮುಗಿಸಿದರು. ಓಕೆ, 1400 to 400 BC. ಯಾ, ಸೊ ಇದನ್ನ ಆಗಿನ ಕಾಲದಲ್ಲಿ ಮೇಧಾವಿಗಳು, ಪರಿಣಿತರು, ಸ್ಕ್ರೈಬ್ಸ್ ಅಂತ ಹೇಳ್ತಾರೆ, ಜೂಯಿಶ್ ಸ್ಕ್ರೈಬ್ಸ್. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಓಕೆ, ಒಬ್ರು ಬರೆದಾಗ ಅದನ್ನ ಕೇರ್ಫುಲ್ ಆಗಿ ಕಾಪಿ ಮಾಡ್ತಾರೆ ಬರವಣಿಗೆಯಿಂದ. ವೆರಿ ಓಕೆ, ಇವ್ರಿಗೆ ಅಂತಾನೆ ದೇ ವಿಸ್ ಟು ಬಿ ಫುಲ್ ಟೈಮ್ ಜಸ್ಟ್ ಟು ರೈಟ್ ಕಾಪೀಸ್, ಅದನ್ನ ಬರೆಯಕ್ಕೆ. ಯಾಕಂದ್ರೆ ಆ ಪ್ಯಾಪಿರಸ್ ಇದೆಲ್ಲ ಬರೆಯುವಾಗ ಏನಾಗುತ್ತೆ, ಅದು ಹಳೆದಾಡ್ದಾಡ್ದ ನಾಶ ಆಗುತ್ತೆ. ಸೊ ದೇವರ ವಾಕ್ಯ ನಾಶ ಆಗಬಾರ್ದು ಅಂತ, ನಾಶ ಆಗೋದಿನ್ನೋ ಕೆಲವು ವರ್ಷಗಳು ಇರುವಾಗಲೇ ಬರೆದು ರೆಡಿ ಆಗಿರ್ತಾರೆ. ಇದೇ ಇವ್ರ ಕೆಲಸ, ಮೈನ್ ಸ್ಕ್ರೈಬ್ಸ್ ಕೆಲಸ. ಜೂಯಿಶ್ ಸ್ಕ್ರೈಬ್ಸ್, ಪರಿಣತರು, ಮೇಧಾವಿಗಳು ಮೇನ್ ಕೆಲಸ ಏನು? ದೇವರ ವಾಕ್ಯವನ್ನ ಕಾಪಿ ಮಾಡಿ ಇರ್ತಾರೆ. ಓಕೆ, ಸೊ ಆಮೇಲೆ ಹೊಸದಾಗಿ ಬರೆದಾಗ ಹಳೆದನ್ನ ನಾಶ ಮಾಡ್ಬಿಡ್ತಾರೆ. ದೇ ಶುಡ್ ಟು ಡಿಸ್ಟ್ರಾಯ್. ಓಕೆ, ಹೊಸದನ್ನ ಇಟ್ಕೊಂತಿದ್ರು. ಸೊ ಇವಾಗ ಕೂಡ ಅದು ಇನ್ನೂ ಇದೆ, ಹಳೆ ವಿಷಯಗಳು. ಓಕೆ, ಸೊ ಈ ಒಂದು ಸುಮಾರು 200 ವರ್ಷಗಳ ಅಲ್ಲಿ ಬರೆದಿದ್ದು, ಅದು 1947ರಲ್ಲಿ ಒಂದು ಗುಹೆಯಲ್ಲಿ ಸಿಕ್ತು. ಅವರೆಲ್ಲ ಏನೆಲ್ಲ ಬರೆದಿದ್ದಾರೆ ನೋಡಿ, ಆ ಪ್ಯಾಪಿರಸ್ ಅಲ್ಲಿ ಕೋಡೆಕ್ಸ್ ಅದೆಲ್ಲ ಬರೆದಿದ್ದು. ದೇ ಗಾಟ್ ಇಟ್, ದೇ ಫೌಂಡ್. ಓಕೆ, ಹಳೆಯ ಒಡಂಬಡಿಕೆಯನ್ನು ಸುಮಾರು, ಓಕೆ, ದಿಸ್ ಐ ಆಲ್ರೆಡಿ ಟೋಲ್ಡ್ ಯು. ಓಕೆ, ಸೊ ಇದು
ಸಿಕ್ಕಿದ್ದು 1947ರಲ್ಲಿ ಗವಿಗಳಲ್ಲಿ ಸಿಕ್ತು ಈ ಒಂದು ವಿಷಯಗಳು. ಯಾಕಂದ್ರೆ ಇವಾಗ ಸದ್ಯ ಅಂದ್ರೆ ಇನ್ನೂ ಕೂಡ 60-70 ವರ್ಷಗಳ ಹಿಂದೆ, ಬಹಳ ವರ್ಷಗಳ ಹಿಂದೆ ಬರೆದಿದ್ದು ಸಿಕ್ಕಿದೆ. ಸುಮಾರು 200 ಸುರುಳಿಗಳು. ಓಕೆ, ಇವರೇ ಕಂಡುಹಿಡಿದ್ರು. ಇವರು ಆಕ್ಚುಲಿ ಕುರುಬರು. ಇವರಲ್ಲಿ ಗವಿಯಲ್ಲಿ ಹೋಗುವಾಗ ಇದನ್ನ ಕಂಡುಹಿಡಿದ್ರು. ಸೊ ಇಲ್ಲಿ ಏನ್ ಸಿಕ್ತು ಅಂತ ನೋಡುವಾಗ, ಓಕೆ, 11 ಕುಮ್ರಾನ್ನಲ್ಲಿ 11 ಗುಹೆಗಳು, 11 ಕೇವ್ಸ್, 600 ಹಸ್ತಪ್ರತಿಗಳು, 200 ಬೈಬಲ್, 60,000 ತುಣುಕುಗಳು, ಚರ್ಮದಿಂದ ಮಾಡಿದ 85%, 15% ಪ್ಯಾಪಿರಸ್ ಎಲೆಯಿಂದ ಮಾಡಿದ್ದು. ಓಕೆ, 4 ಗುಹೆಗಳಲ್ಲಿ 400 ಹಸ್ತಪ್ರತಿಗಳು, 40,000 ತುಣುಕುಗಳು, 100 ಬೈಬಲ್. ಓಕೆ, ಪ್ರತಿ ಪುಸ್ತಕ, ಓಕೆ, ಎಸ್ತರ್ ಹೊರತುಪಡಿಸಿ, ಎಸ್ತರ್ ಬಿಟ್ಟು ಬೇರೆ ಎಲ್ಲ ಸಿಕ್ಕಿದೆ ಅವರಿಗೆ. ಓಕೆ, ಎಲ್ಲ ಪೂರ್ವ ದಿನಾಂಕ 70 AD ಬರ್ತದೆ. Is it awesome? ಓಕೆ, ಸೊ ಇದ್ರನ್ನ ಮತ್ತು ಇವಾಗ 10ನೇ ಶತಮಾನದಲ್ಲಿ ಬರೆದಿದ್ದು ಇದನ್ನ ಹೋಲಿಕೆ ಮಾಡುವಾಗ ಇಟ್ ಇಸ್ ಮ್ಯಾಚಿಂಗ್. Is it awesome? ಅವಾಗ ಬರೆದಿದ್ದು ನಾ ಹೇಳಿದ್ದು. ಓಕೆ, ಯೇಸು ಹುಟ್ಟಕ್ಕಿಂತ ಮುಂಚೆ 200 ವರ್ಷದ ಹಿಂದೆ ಬರೆದಿದ್ದು ಇವಾಗ 10ನೇ ಶತಮಾನದಲ್ಲಿ ಕಾಪಿ ಮಾಡಿದ್ದ ಬಂದಿದ್ದು, ಅದನ್ನು ಇದಕ್ಕೆ ಹೋಲಿಕೆ ಮಾಡುವಾಗ ಇಟ್ಸ್ ಮ್ಯಾಚಿಂಗ್. ಸೊ ಇವಾಗ ಅವ್ರಿಗೆ ಏನ್ ಅರ್ಥ ಆಗುತ್ತೆ? ದೇವರ ವಾಕ್ಯ ಬದಲಾವಣೆ, ಬಹಳ ಪರಿಶ್ರಮ ಪಟ್ಟು. ಓಕೆ, ಇಟ್ ಇಸ್ ದೇರ್. ಸೊ ದಿಸ್ ಇಸ್ ಐಸಾಯಾ ಸ್ಕ್ರೋಲ್. ಐಸಾಯಾ ಬರೆದಿರಲ್ಲ, ದಟ್ ಇಸ್ ದೇರ್. ಓಕೆ, ಗುಡ್. ಸೊ ನೀವು ಕೆಲವು ಈ ಸ್ಕ್ರಿಪ್ಚರ್ಸ್ ಎಲ್ಲ ಹೆಂಗೆ ಬಂತು ಅಂತ ನಾವು ನೋಡುವಾಗ, ಓಕೆ, ಸೊ ಕ್ಯಾನನೈಸೇಷನ್ ಅಂತ ಹೇಳ್ತಾರೆ. ಯಾವುದು ಹಳೆ ಒಡಂಬಡಿಕೆ ಬೈಬಲ್ ಇರಬೇಕು, ಯಾವುದು ಹೊಸ ಒಡಂಬಡಿಕೆ ಪುಸ್ತಕಗಳು ಬೈಬಲ್ ಇರಬೇಕು ಅಂತ ಒಂದು ಕಮಿಟಿ ಮಾಡಿ, ಓಕೆ, ಅವರು ಡಿಸೈಡ್ ಮಾಡಿದ್ರು ಯಾವುದು ಬೈಬಲ್ ಒಳಗಡೆ ಇರಬೇಕು, ಯಾವುದು ಬೈಬಲ್ ಅಲ್ಲಿ ಇರಬಾರ್ದು ಅಂತ ಅವರು ಡಿಸೈಡ್ ಮಾಡಿದ್ರು. ಸೊ ಕ್ಯಾನನ್ ಅಂತ ಅಂದ್ರೆ ಆಕ್ಚುಲಿ ಇಟ್ಸ್ ಅ ಸ್ಟ್ಯಾಂಡರ್ಡ್, ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್. ಅಂದ್ರೆ ಅಳತೆ ಮಾಡೋದು, ಇದು ಬೈಬಲ್ಗೆ ಒಳಗಡೆ ಇರಕ್ಕೆ ಇದಕ್ಕೆ ಬೆಲೆ ಇದೆಯಾ ಇಲ್ವಾ, ವ್ಯಾಲ್ಯೂ ಇದೆಯಾ ಇಲ್ವಾ ಬೈಬಲ್ ಅಲ್ಲಿ ಇರಕ್ಕೆ, ಅಥವಾ ಇರ್ಕೂಡ್ದ ಅಂತ ಡಿಸೈಡ್ ಮಾಡುವಂತ ಕಮಿಟಿಗೆ ಕ್ಯಾನನೈಸೇಷನ್ ಅಂತ ಕರೀತಾರೆ. ಸೊ ವಿಮೋಚನಾ ಕಾಂಡಗಳನ್ನು ನೋಡುವಾಗ ದೇವರು ಏನು ಹೇಳಿದ್ರು? ಯೆಹೋವನು ಮೋಶೆಗೆ, ನೀನು ಈ ವಾಕ್ಯಗಳನ್ನು ಬರೆ, ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲ್ಯರ ಸಂಗಡಲು ನಿಬಂಧನೆ ಮಾಡಿದ್ದೇನೆ ಎಂದು ಹೇಳಿದನು. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನು ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ. ಆತನು ನಿಬಂಧನದ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಗೆಗಳ ಮೇಲೆ ಬರೆದನು. ಸೊ ಫಸ್ಟ್ 5 books ಇದನ್ನ ನೋಡುವಾಗ ಇಟ್ ಇಸ್ ರಿಟನ್. ಸೊ ಇದನ್ನ ಒಂದು ನಿಮಗೆ ಗೊತ್ತಿರುವಾಗ ಪೆಟ್ಟಿಗೆ, ದೇವರ ಪೆಟ್ಟಿಗೆ ಮಂಜೂಷದಲ್ಲಿ ಪೆಟ್ಟಿ ಒಳಗಡೆ ಈ ಒಂದು ಟೋರಾ ಅಂತ ಹೇಳ್ತಾರೆ. ಟೋರಾ ಅಂದ್ರೆ ಮೊದಲ 5 ಪುಸ್ತಕಗಳು ಮೋಶೆ ಬರೆದಿತ್ತು. ಇದನ್ನು ಹೇಳ್ತಿದ್ರು and people used to refer that. ಓಕೆ, ಸೊ ಅದರಲ್ಲಿ ಮುಖ್ಯವಾದವರು ಅದನ್ನ ಓದ್ತಿದ್ರು ಅವಾಗ. ಸೊ ಧರ್ಮೋಪದೇಶ ಕಂಡ ಬದಲು 31ನೇ ಅಧ್ಯಾಯ 24ರಿಂದ 29ರಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೆಹೆಮಯ 8:1-3 ಕೂಡ ನೆಹೆಮಯ ಓದಿದಾಗ ಎಲ್ಲರೂ ಗಮನ ಕೊಟ್ಟು ಕೇಳಿದ್ರು ಈ ವಚನಗಳನ್ನು. ಮೋಶೆ ಬರೆದಂತ ಟೋರಾ ಬಹಳ ಗಮನ ಕೊಟ್ಟು ಅವರು ನೋಡಿದ್ರು. ಓಕೆ, ಸೊ ಇದು ಕಾಲ, ಯಾವ ಕಾಲದಲ್ಲಿ ಯಾವಾಗಿಂದ ಪ್ರಾರಂಭ ಆಯಿತು, ಓಕೆ ಅಂತ ನಾವು ನೋಡುವಾಗ ದಿಸ್ ಇಸ್ ದ ಟೈಮಿಂಗ್ ಆಫ್ ದ ಓಲ್ಡ್ ಟೆಸ್ಟಿಮೆಂಟ್ ಟು ನ್ಯೂ ಟೆಸ್ಟಿಮೆಂಟ್ ದಟ್ ಇಸ್ ರಿಟನ್. ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆಯವರಿಗೆ ಯಾವ ಟೈಮಲ್ಲಿ ಯಾವ ಪುಸ್ತಕದಲ್ಲಿ ಎಲ್ಲ ಬರೆದಿದೆ, ಓಕೆ ಅಂತ ಬಹಳ ಸ್ಪಷ್ಟವಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಲೂಕ 24ನೇ ಅಧ್ಯಾಯದಲ್ಲಿ 44ನೇ ವಚನ ಯೇಸು ಕ್ರಿಸ್ತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ಯೇಸು ಕ್ರಿಸ್ತ ಹೇಳ್ತಾರೆ,
ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೀನಿ, ಎಲ್ಲ ಆಕ್ಚುಲಿ ಮೋಶೆಯನ್ನೆಲ್ಲ ಹೇಳಿದರೆ ಅದು ನೆರವೇರುತ್ತೆ ಅಂತ ಹೇಳಿದ್ರು. ಓಕೆ, ಸೊ ಮತ್ತಾಯದಲ್ಲಿ ಕೂಡ ಯೇಸು ಕ್ರಿಸ್ತು ಮಾತನಾಡಿದರೆ 17-19 ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ಅದನ್ನು ತೆಗೆದುಹಾಕಕ್ಕೆ ಯೇಸು ಕ್ರಿಸ್ತು ಬಂದಿಲ್ಲ, ಬದಲಾಗಿ ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಇದು ಆಸಮ್. ಒಂದು ಕೂಡ ನೆರವೇರದೆ ಹೋಗಲ್ಲ, ಎಲ್ಲವೂ ಕೂಡ ನೆರವೇರುತ್ತೆ, ನೆರವೇರಿಯೇ ನೆರವೇರುತ್ತೆ ಅಂತ ಯೇಸು ಕ್ರಿಸ್ತ ಪ್ರಾಮಿಸ್ ಮಾಡಿದ್ದಾರೆ. ಖಂಡಿತವಾಗಿ ಅದೇ ತರ ಆಗುತ್ತೆ. ಸೊ ಇಲ್ಲಿ ಬೈಬಲ್ ಅಲ್ಲಿ ನಾವು ಈ ಒಂದು ವಿಷಯಗಳನ್ನ ನೋಡ್ತೀವಿ. 8362 ಭವಿಷ್ಯದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಚನಗಳು ಹೇಳುತ್ತೆ. 8362 ವಚನಗಳು ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ, ಅದು ಬಹಳ ವಿಷಯಗಳಾಗಿದೆ, ಇನ್ನು ಕೆಲವು ವಿಷಯಗಳು ಆಗುತ್ತೆ, ಬಟ್ ಗ್ಯಾರಂಟಿ. ಓಕೆ, ಕಾಂಗ್ರೆಸ್ ಗ್ಯಾರಂಟಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಬೈಬಲ್ ಅಲ್ಲಿ ಏನ್ ಗ್ಯಾರಂಟಿ ಇದೆ, ಅದು ಗ್ಯಾರಂಟಿ ಆಗುತ್ತೆ. 1817 ಪ್ರಿಡಿಕ್ಷನ್ಸ್, ಭವಿಷ್ಯವಾಣಿಗಳು, 737 ಓಕೆ ಪ್ರತ್ಯೇಕ ವಿಷಯಗಳು. ಓಕೆ, 300ಕ್ಕೂ ಹೆಚ್ಚು ಮೆಸ್ಸಾನಿಕ್ ಪ್ರಾಫೆಸಿ, ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆನೇ 300 ಹೆಚ್ಚು ವಿಷಯಗಳು. ಓಕೆ, ಸೊ 8 prophecies, 1288 ರಲ್ಲಿ ಓಕೆ ಸಂಭವಿತ. ಓಕೆ, ಸೊ ವಿಲ್ ಗೋ ಟು ನ್ಯೂ ಟೆಸ್ಟಮೆಂಟ್. ಓಕೆ, ಹೊಸ ಒಡಂಬಡಿಕೆ ನಾವು ನೋಡುವಾಗ ಇಲ್ಲಿ ಸುವಾರ್ತೆ ಇದೆ. ಓಕೆ, ಸುವಾರ್ತೆನ ನಾವು ನೋಡ್ತೀವಿ. ಸುಮಾರು 4 ಜನ ಬರ್ದಿದ್ದು ಬೈಬಲ್ ಇದೆ, ಇನ್ನು ಕೆಲವರು ಬರ್ದಿದ್ದಾರೆ ಆದ್ರೆ ಬೈಬಲ್ ಅಲ್ಲಿ ಇಲ್ಲ. ಓಕೆ, ಯಾಕೆ ಅಂತ ನಾವು ಆಮೇಲೆ ಬರೋಣ ಕೆಲವು ವಿಷಯಗಳು. ಓಕೆ, ಸೊ ಅಪೋಸ್ತಲರು ಇದನ್ನ ಬರೆದಾರೆ. ಫಸ್ಟ್ ಹ್ಯಾಂಡ್ ನಾಲೆಜ್ ಆಫ್ ಜೀಸಸ್ ವರ್ಡ್ಸ್ ಅಪೋಸ್ತಲರು ಬರೆದಾರೆ. ಬಟ್ ಅವರು ವಯಸ್ಸಿಗೆ ಆಗ್ತಾ 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 ಏನ್ ಮಾಡ್ಬೇಕು, ಅವ್ರು ಇರಲ್ಲ, ಅದಕ್ಕೆ ಅವರು ಹೇಳಿದ ವಿಷಯಗಳು ಇರ್ಬೇಕಲ್ಲ ಅಂತ ಅವಾಗ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಬೈ ದ ಎಂಡ್ ಆಫ್ ಫಸ್ಟ್ ಸೆಂಚುರಿ ಏನಾಯ್ತು, ಹೊಸ ಒಡಂಬಡಿಕೆ ಮುಕ್ತಾಯ ಆಯ್ತು. ಓಕೆ, ಸೊ ಗ್ರೀಕ್ ಲ್ಯಾಂಗ್ವೇಜ್, ಗ್ರೀಕ್ ಭಾಷೆಯಲ್ಲಿ ಇದನ್ನ ಬರೆಯಲ್ಪಟ್ಟಿದೆ. ಸೊ ಓಲ್ಡ್ ಟೆಸ್ಟಿಮೆಂಟ್ ಮತ್ತು ನ್ಯೂ ಟೆಸ್ಟಿಮೆಂಟ್ ಕ್ಯಾನನೈಸೇಷನ್, ಇವಾಗ ನಾವು ಅದಕ್ಕೆ ಬರುವ. ಬಟ್ ಅದಕ್ಕೆ ನಾವು ಮುಂಚೆ ಐ ಟೆಲ್ ಯು ಫ್ಯೂ ಥಿಂಗ್ಸ್. ಓಕೆ, ಸೊ ಅಪೋಸ್ತಲರು ಅವರು ಹೇಳಿ ಅವರು ಪ್ರೀಚ್ ಮಾಡುವಾಗ ಪೇತ್ರ ಹೇಳಿಲ್ಲ, ಎಲ್ಲರೂ ಒಂದು ಪೇತ್ರ 2ನೇ ಅಧ್ಯಾಯಕ್ಕೆ ತೆಗೀರಿ ಅಂತ ಪೇತ್ರ ಹೇಳಿಲ್ಲ. ಓಕೆ, ಸೊ ಹಿ ವಾಸ್ ದೇರ್, ಹಿ ವಾಸ್ ಪ್ರೀಚಿಂಗ್. ಸೊ ಆಗಿನ ಅವಾಗ ಅವರು ದೇವರು ಅವ್ರನ್ನ ಉಪಯೋಗಿಸಿ ಅದ್ಭುತಗಳನ್ನ ಮಾಡ್ತಾರೆ. ಸೊ ಯಾಕಂದ್ರೆ ರಿಟನ್ ವರ್ಡ್ ವಾಸ್ ನಾಟ್ ದೇರ್, ಲಿಪಿ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕೆ ಜನ ಅದ್ಭುತಗಳನ್ನ ನೋಡಿದಾಗ ಓ ಇವ್ರು ದೇವ್ರ ಮನುಷ್ಯಪ್ಪ ಅಂತ ಅವ್ರು ಹೇಳಿದ್ದನ್ನ ನಂಬ್ತಾರೆ. ಬಟ್ ಇವಾಗ ಏನಿದೆ ಇವತ್ತು ನಮಗೆ ಬೈಬಲ್ ಇದೆ, ಅದ್ಭುತಗಳ ಅವಶ್ಯಕತೆ ಇಲ್ಲ, ಲಿಪಿ ಇದೆ. ಅದಕ್ಕೋಸ್ಕರ ಖಂಡಿತವಾಗಲೂ ನಾವು ನಂಬಬೇಕು. ದೇವರ ವಾಕ್ಯ ಬರೆದಿರೋದ್ರಿಂದ, ನಮಗೆ ಎಲ್ಲ ಸಿಕ್ಕಿರೋದ್ರಿಂದ. ಓಕೆ, ಸೊ ದಟ್ ಈಸ್ ವಾಟ್. ಸೊ ನಂತರ ನಾವು ನೋಡ್ತೇವೆ ಸುವಾರ್ತೆಗಳಾದ್ಮೇಲೆ ಪಾಲ್ ಸ್ಟಾರ್ಟ್ ರೈಟಿಂಗ್ ಲೆಟರ್ಸ್. ಓಕೆ,
ಹೊಸ ಸಭೆಗಳು ಪ್ರಾರಂಭ ಮಾಡಿದಾಗ ಮತ್ತು ಕೆಲವು ಸಭೆಗಳು ಪ್ರಾರಂಭ ಮಾಡಿದಾದ್ಮೇಲೆ ಕೆಲವು ವಿಷಯಗಳನ್ನ ಅವರು ತಪ್ಪು ಮಾಡ್ತಾ ಇದ್ರು, ಅದನ್ನ ಕರೆಕ್ಷನ್ ಮಾಡೋಕ್ಕೆ ಕೆಲವು ಲೆಟರ್ಸ್ನ ಪೌಲ್ ಬರೆದಿದ್ದಾರೆ. ಓಕೆ, ಸೊ ಓಲ್ಡ್ ಟೆಸ್ಟಿಮೆಂಟ್ ನ ಪ್ರಾರಂಭಿಸಿ ಮುಗಿಸಿದ್ದು ಕ್ರಿಸ್ತಶಕ 50ರಿಂದ ಹಿಡಿದು 100ರಲ್ಲಿ ಪ್ರಾರಂಭ ಮಾಡಿ ಮುಗಿಸ್ಬಿಟ್ಟು ಇನ್ 50 years they finished the entire New Testament. Okay, so papyrus scrolls ನ ಯೂಸ್ ಮಾಡಿದ್ದಾರೆ ನ್ಯೂ ಟೆಸ್ಟಿಮೆಂಟ್ ಬರೆಯಕ್ಕೆ. ಇವಾಗಲೂ ಕೂಡ ನಾನು ನಿಮ್ಗೆ ಹೇಳ್ದಂಗೆ ಆ 200 ಸುರುಳಿಗಳು ನಾವು ನೋಡಬಹುದು. ಓಕೆ, ಸೊ ಆಮೇಲೆ ಇನ್ನು ಪ್ಯಾಪಿರಸ್ ಎಲೆ ಆದ್ಮೇಲೆ ಚರ್ಮದಿಂದ ಮಾಡಿದಂತ, ಓಕೆ, ಕುರಿ ಮೇಕೆ ಇವುಗಳ ಚರ್ಮಗಳಿಂದ ಮಾಡಿದಂತ ಅವುಗಳ ಮೇಲೆ ಲಿಪಿಯನ್ನು ಬರೀತಾ ಇದ್ರು. ಓಕೆ, ಸೊ ಇದಕ್ಕೆ ಪಾರ್ಚ್ಮೆಂಟ್ ಅಂತ ಕರೀತೀವಿ. ಓಕೆ, ಸೊ ಓಕೆ, ಸೊ ಸುಮಾರು 2000 ಓಕೆ 9th ಸೆಂಚುರಿಯಿಂದ ಹಿಡಿದು 15th ಸೆಂಚುರಿವರೆಗೂ ಇವಾಗ ನಮಗೆ 2700 ನ್ಯೂ ಟೆಸ್ಟ್ಮೆಂಟ್ ಪ್ರತಿಗಳು ಇನ್ನೂ ಇದೆ. ಓಕೆ, ಓಕೆ, ಸೊ ನಂತರ ಓಕೆ ಓಕೆ ದಿಸ್ ಐ ಆಲ್ರೆಡಿ ಸೆಡ್. ಸೊ ಪ್ರಿಂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? 1456ರಲ್ಲಿ ಜರ್ಮನ್ ಓಕೆ ಜೋಹಾನ್ ಗುಟೆನ್ಬರ್ಗ್ ಅನ್ನೋನು ಮೊದಲನೇ ಬಾರಿ ಪ್ರಿಂಟ್ ಮಾಡಿದ್ದೆ ಬೈಬಲ್. ಓಕೆ, ಬೈಬಲ್ ನ ಪ್ರಿಂಟ್ ಮಾಡಕ್ಕೆ ಅದಕ್ಕೆ ಪ್ರಿಂಟಿಂಗ್ ಮಿಷನ್ ಕಂಡುಹಿಡಿದಿದ್ದು. ಸೊ ಅದಾದ ನಂತರ ವಾಟ್ ಇಟ್ಸ್ ಬಿಕೇಮ್ ವೆರಿ ಈಸಿ, ಬಹಳ ಈಸಿಯಾಗಿ ಪ್ರಿಂಟಿಂಗ್ ಮಾಡಿದ್ರು, ಕಾಪಿಗಳು ಹೇರಳವಾಗಿ ಸಾವಿರಾರನ್ನ ಪ್ರಿಂಟ್ ಮಾಡಿಬಿಟ್ರು. ಅದಾದ ನಂತರ ಪ್ರೈಸ್ ಗಾಡ್ ಫಾರ್ ಜೋಹಾನ್ ಗುಟೆನ್ಬರ್ಗ್. ಓಕೆ, ಗುಡ್. ಸೊ ಒರಿಜಿನಲ್ ಓಕೆ ಯಾವುದೇ ವಿಷಯಗಳು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ದೇವರ ವಾಕ್ಯ. ಓಕೆ, ಸೊ ನ್ಯೂ ಟೆಸ್ಟಿಮೆಂಟ್ ಕ್ಯಾನನ್ ಅವ್ರು ಯಾವಾಗ ಮಾಡಿದ್ರೆ ಕ್ರಿಸ್ತಶಕ 4ರಲ್ಲಿ ಅಂದ್ರೆ 4th ಸೆಂಚುರಿ. ಓಕೆ, ಅಲ್ಲಿ ನ್ಯೂ ಟೆಸ್ಟಿಮೆಂಟ್ ಕ್ಯಾನನೈಸೇಷನ್ ಮಾಡಿದ್ದಾರೆ. ಓಕೆ, ಸೊ ಓಲ್ಡ್ ಟೆಸ್ಟಿಮೆಂಟ್ ನಾವು ಯಾವಾಗ ಮಾಡಿದ್ರೆ 165 BC-ಯಲ್ಲಿ. ಓಕೆ, ಪ್ರಾಫಿಟ್ಸ್ ಅಂಡ್ ರೈಟಿಂಗ್ಸ್ ಎವ್ರಿಥಿಂಗ್ ದೇ ಫಿಕ್ಸ್ಡ್ ಇಟ್ ಕ್ಯಾನನೈಸೇಷನ್ 165ರಲ್ಲಿ ನಾವು ನೋಡ್ತೇವೆ. ಓಕೆ, ಆಮೆನ್. ಸೊ ಮೊದಲನೇ ಶತಮಾನ ಹೇಳಿದ ಹಾಗೆ ನ್ಯೂ ಟೆಸ್ಟಿಮೆಂಟ್ ಕ್ಯಾನನೈಸೇಷನ್ ಆಯಿತು 50 to 100. ಇದರ ಒಳಗಡೆ ನ್ಯೂ ಟೆಸ್ಟಿಮೆಂಟ್ ಬರೆದಿರಲ್ಲ. ಸೊ 3rd century, okay, so 3rd century AD, all the New Testaments were canonized. Okay, so canonization ಮಾಡುವಾಗ ಏನೆಲ್ಲ ಕೆಲವು ವಿಷಯಗಳು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ನಾವು ನೋಡುವಾಗ. ಓಕೆ, ಸೊ ಓಕೆ, ಮೊದಲನೇದಾಗಿ ಒಂದು ಕ್ಯಾನನ್ ಅಲ್ಲಿ ಯಾವ ಪುಸ್ತಕವನ್ನ ಸೇರಿಸ್ಕೋಬೇಕು ಅಂತ ನೋಡುವಾಗ ಮೊದಲನೇದು ಇಟ್ ಶುಡ್ ಬಿ ರಿಟನ್ ಬೈ ಅಪೋಸ್ಟಲ್ ಆರ್ ಕ್ಲೋಸ್ ಅಸೋಸಿಯೇಟ್ ಆಫ್ ಅಪೋಸ್ಟಲ್. ಓಕೆ, where is that slide? I will show you that. Okay, we'll come back. Okay, so I'll just explain and later we can see. ಸೊ ಅಪೋಸ್ತಲರು ಮತ್ತು ಬಹಳ ಅಪೋಸ್ತಲರಿಗೆ ಬಹಳ ಹತ್ತಿರವಾಗಿರೋರು. ಓಕೆ, ಸೊ ದೇ ಹ್ಯಾವ್ ಟು ರೈಟ್ ದಿಸ್, ಅವಾಗಲೇ ಅದನ್ನ ಬೈಬಲ್ ಅಲ್ಲಿ ಸೇರಿಸ್ಕೊತಾರೆ. ಓಕೆ, ಮುಖ್ಯವಾಗಿ ಹೊಸ ಒಡಂಬಡಿಕೆ. ನಂತರ the contents of the book had to be high spirituality and to be in agreement with the teaching of the Old Testament and the apostles. ಅಂದ್ರೆ ಬಹಳ ಹೈ ಸ್ಪಿರಿಚುವಲ್ ಆಗಿರಬೇಕು ಮತ್ತು ಅಗ್ರಿಮೆಂಟ್, ಏನೆಲ್ಲ ಅಗ್ರಿಮೆಂಟ್ ಇದೆ ಓಲ್ಡ್ ಟೆಸ್ಟಿಮೆಂಟ್ ಮತ್ತು ನ್ಯೂ ಟೆಸ್ಟಿಮೆಂಟ್ ಎರಡಕ್ಕೂ ಮ್ಯಾಚ್ ಆಗಬೇಕು. ಓಕೆ, ಮೂರನೇದು ಎಲ್ಲ ಸಭೆಗಳು ಒಪ್ಕೋಬೇಕು, ಅವಾಗ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೊ and then the next is the book had to be clearly inspired by Holy Spirit.
ಓಕೆ, ಸೊ ಪರಿಶುದ್ಧ ಆತ್ಮನಿಂದ ಅದು ಪ್ರೇರೇಪಣೆ ಹೊಂದಿರಬೇಕು. ಗುಡ್. ಸೊ ಈ ಕೀರ್ತನೆಗಳು ನಾವು ನೋಡ್ತೇವೆ 119:89 ಯೆಹೋವನೇ, ಓಕೆ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಅಂದ್ರೆ ಏನು? ದೇವರ ವಾಕ್ಯ ನಿರಂತರವಾಗಿರುತ್ತೆ ಅಂತ ಹೇಳ್ತಾರೆ. 152ರಲ್ಲಿ ಹೇಳ್ತಾರೆ, ನೀನು ನಿನ್ನ ಕಟ್ಟಳೆಗಳನ್ನು ಯುಗ ಯುಗಾಂತರಕ್ಕೂ ಸ್ಥಾಪಿಸಿದ್ದಿ ಎಂದು ನಾನು ಮೊದಲಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. 160ರಲ್ಲಿ ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ, ನಿನ್ನ ನೀತಿ ವಿಧಿಗಳೆಲ್ಲ ಯುಗ ಯುಗಕ್ಕೂ ಇರುವುದು. ಇದರಿಂದ ಏನು ಗೊತ್ತಾಗುತ್ತೆ? ದೇವರು ತನ್ನ ವಾಕ್ಯವನ್ನು ಕಳೆದುಕೊಳ್ಳಲು ಅಥವಾ ಯಾವುದೇ ಮಹತ್ವದ ರೀತಿಯಲ್ಲಿ ಬದಲಾಯಿಸಲು ಅನುಮತಿಸಿಲ್ಲ ಎಂದು ನಾವು ಪೂರ್ಣ ಭರವಸೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋದು. ಏನೇ ಅರ್ಥ ಆಗಿದೆ ನಿಮಗೆ? Isn't it awesome? You know? So that's what God has preserved it for us. You know? So ಇಲ್ಲಿ ಏನಾಗುತ್ತೆ? Okay? ಸೊ ಕೀರ್ತನೆಗಳು 1:2-3 ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ. ಸೊ ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ಬೇಕು. ಅದಕ್ಕೆ ದಾವೀದ ಏನ್ ಮಾಡ್ತಾರೆ? ನಾನಿನ್ನ ವಾಕ್ಯವನ್ನು ಧ್ಯಾನಿಸ್ತಾ ಇರ್ತಾರೆ ಅಂದ್ರೆ ಏನು? ಬೆಳಿಗ್ಗೆ ಏನು ಓದಿದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆ, ಸೊ ಧ್ಯಾನಕ್ಕೂ ಡಿಪ್ರೆಷನ್ಗೂ ಏನ್ ವ್ಯತ್ಯಾಸ? ಧ್ಯಾನ ಇಸ್ ಪಾಸಿಟಿವ್, ಡಿಪ್ರೆಷನ್ ಇಸ್ ನೆಗೆಟಿವ್. ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದು ಡಿಪ್ರೆಷನ್. ಓಕೆ, ಸೊ ಕೆಲವರು ಯೋಗಗಳು ಅಂತಾರೆ ಧ್ಯಾನ ಅಂದ್ರೆ ಯು ಪಾಸಿಟಿವ್ಲಿ ಥಿಂಕಿಂಗ್, ಸೊ ಇಟ್ ಈಸ್ ಹೆಲ್ಪಿಂಗ್ ಯು. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಡಿಪ್ರೆಷನ್. ಸೊ ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್. ರೈಟ್? ದೇವರ ವಾಕ್ಯ ಬಹಳ ಬಹಳ ಇಂಪಾರ್ಟೆಂಟ್. ಬರುವಾರ ನಾವು ಇನ್ನೂ ಆಳವಾಗಿ ನಾವು ದೇವರ ವಾಕ್ಯವನ್ನು ಕಲಿಯೋಣ. ಧನ್ಯವಾದ.